ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿಸ್ ವ್ಲಾಗ್ ಅಂಡ್ ಕಿಚನ್. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಆಂಧ್ರ ಸ್ಟೈಲ್ ಬಗಾರ ರೈಸ್ ಮತ್ತೆ ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ. ಇದಕ್ಕೆ ಚಿಕನ್ ಗ್ರೇವಿ ಅಂದ್ರೆ ಚೆನ್ನಾಗಿರುತ್ತೆ, ನಾನು ತಿನ್ನಲ್ಲ ಅಂತ ಹೇಳಿ ಮಶ್ರೂಮ್ ಮಾಡ್ತಾ ಇದ್ದೀನಿ. ಸೊ ಈಗ ಅರ್ಧ ರೆಡಿ ಮಾಡ್ಕೊಂಡಿದ್ದೀನಿ, ಗ್ರೇವಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಸ್ಟಾರ್ಟ್ ಮಾಡೋಣ. ಮೊದಲಾಗಿ ಸ್ಟವ್ ಹಚ್ಕೊಂಡು ಪಾತ್ರೆ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ 5 ಜನಕ್ಕೆ ಆಗೋಷ್ಟು ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ. ಸೊ ನೀವು ಸೇಮ್ ಪ್ರೊಸೆಸ್ನ ಎಷ್ಟು ಜನಕ್ಕೆ ಬೇಕಾದ್ರೂ ಮಾಡ್ಕೋಬೋದು. ಆದರೆ ಹೀಟ್ ಆಗುತ್ತೆ. ಎಣ್ಣೆ ಹಾಕೊತಾ ಇದ್ದೀನಿ. ಸೊ ನೀವು ಎಣ್ಣೆ ಬದಲು ತುಪ್ಪ ಏನಾದರೂ ಹಾಕೋಬೋದು. ನಮ್ಮ ಮನೆಯಲ್ಲ ಮಣ್ಣ ತುಪ್ಪ ತಿನ್ನೋಣಂತ ನಾನು ಬರೀ ಎಣ್ಣೆ ಹಾಕೋತಾ ಇದ್ದೀನಿ ಅಷ್ಟೇ. ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಮೆಸಿ ಐತದನ್ನೆಲ್ಲ ಇಗ್ನೋರ್ ಮಾಡಿ. ಎಣ್ಣೆ ಕಾದೈತೆ. ಈಗ ಸ್ವಲ್ಪ ಸಾಸ್ ಹಾಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಜೀರಿಗೆ, ಇಲ್ಲಿ ನಾನು ಗೋಡಂಬಿ, ಏಲಕ್ಕಿ, ಚಕ್ಕೆ, ಮೆಣಸು ಮತ್ತು ಲವಂಗ, ಸ್ವಲ್ಪ ಸೋಂಪು, ಪಲಾವ್ ಎಲೆ ತೊಗೊಂಡಿದ್ದೀನಿ. ಅದನ್ನು ಕೂಡ ಇವಾಗ ಹಾಕೋತಾ ಇದ್ದೀನಿ. ಹಾಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ನಾನು ನನ್ನ ಸ್ಟೈಲಲ್ಲಿ ಏನು ಮಾಡ್ತೀನೋ ಹಂಗೆ ತೋರಿಸ್ತಾ ಇದ್ದೀನಿ. 2 ಗ್ಲಾಸ್ ನೀರು ಹಾಕೊಂಡಿದ್ದೀನಿ. ನೀರು ಕಾಯಕ್ಕೆ ಇಡ್ತಾ ಇದ್ದೀನಿ. ಗ್ಲಾಸಲ್ಲಿ 1 ಗ್ಲಾಸ್ ತೊಗೊಂಡಿದ್ದೀನಿ, ಸಾಕು ಇಷ್ಟು. ಈಗ ಮಸಾಲೆ ಗ್ರೇವಿಗೆ ಮಸಾಲೆನ ರುಬ್ಕೊಳ್ಳೋಣ. ಈಗ ಒಂದಿಷ್ಟು ಶುಂಠಿ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ. ಮತ್ತು ಒಂದಿಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ, ಆಮೇಲೆ 1 ಟೊಮೊಟೊನ ಹಚ್ಚಿ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಬಿಸಿನೀರಲ್ಲಿ ನೆನೆಸಿಟ್ಟಿರೋಂಥ ಗೋಡಂಬಿ. ನೀವು ಬೇಗ ನೆನೆಸಿಟ್ಕೋಬೋದು. ನೆನೆಸಿಟ್ಕೊಳಕ್ಕೆ ಟೈಮ್ ಇಲ್ಲ ಅಂದರೆ ಬಿಸಿನೀರನ್ನ ಕಾಯಿಸಿ ಅದು 1-2 ನಿಮಿಷ ಬಿಟ್ಟರೆ ಚೆನ್ನಾಗಿ ನೆನೆದೋಗುತ್ತೆ. ಇವಾಗ ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ನೀರು ಮಾಡ್ತಾಯಿದೆ. ಇವಾಗ ತೊಳೆದು ಇಟ್ಕೊಂಡಿರೋವಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಮಾತಾಡಿದ್ದೀನಿ. ಸೊ ನೀವು ಸಂಡೇ ಸ್ಪೆಷಲ್ ಏನೇನು ಮಾಡ್ಕೊಂಡಿದ್ದೀರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದ್ಸಲ ನೀಟಾಗಿ ತೊಳೆಸ್ಕೊಂಡು ಮಾಡ್ಕೊಳ್ಳೋದಕ್ಕಿಂತ ಪಾತ್ರೆ ಮಾಡ್ಕೊಂಡ್ರೆ ಅನ್ನ ಉದ್ರುದ್ರಾಗಿ ಚೆನ್ನಾಗಿ ಬರ್ತದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ. ನಾನು ಯಾವ ಥರ ಮಾಡ್ಕೊತೀನೋ ಆ ಥರ ತೋರಿಸ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈ ಕಡೆ ರೈಸ್ ಆಗ್ತೈತೆ, ಈ ಕಡೆ ನಾವು ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ ಇಟ್ಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ನೀವು ಬಟ್ರು ತುಪ್ಪ ಏನಾದರೂ ಹಾಕೋಬೋದು. ನಮ್ಮ ಮನೇಲಿ ತುಪ್ಪ ತಿನ್ನಲ್ಲ, ಸೊ ನಾನು ಬರೀ ಎಣ್ಣೆ ಹಾಕಿ ಮಾಡ್ತಾಯಿದ್ದೀನಿ. ನೀವು ತುಪ್ಪ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಈಗ ಸ್ವಲ್ಪ ಸಾಸಿವೆ, ಚಾಪ್ ಮಾಡ್ಕೊಂಡಿದ್ದಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಆಗಲೇ ಮಶ್ರೂಮ್ ಗ್ರೇವಿದು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಏನು ಯಾರ್ಯಾರು ನೋಡಿಲ್ಲ ಹೋಗಿ ಬೇಗ ವೀಡಿಯೋನ ನೋಡಿ. ಸೊ ಅದೇ ಬೇರೆ ರೆಸಿಪಿ ಮಾಡಿದ್ದೀನಿ, ಇದೇ ಬೇರೆ ಥರ ಮಾಡ್ತಾಯಿದ್ದೀನಿ. ಎರಡೂ ಒಂದೇ ಥರ ಅಂತಂದು ಕನ್ಫ್ಯೂಸ್ ಮಾಡ್ಕೋಬೇಕು. ನಾನು ಜಾಸ್ತಿ ಮಸಾಲೆಸ್ ಏನು ಯೂಸ್ ಮಾಡಿದೆ, ಸಿಂಪಲ್ಲಾಗಿ ಬ್ಯಾಚುಲರ್ಸ್ ಎಲ್ಲ ಹೇಗೆ ಈಸಿಯಾಗಿ ಮಾಡ್ಕೋಬೋದು ಆ ಥರ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಸೊ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಮಸಾಲೆ ರುಬ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಮಶ್ರೂಮ್ನ ಹಾಕ್ತಾಯಿದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೈತೆ ಚಿಕ್ಕದಾಗಿ. ಈಗ ಮಶ್ರೂಮ್ ಸೇರಿಸ್ಕೊಂಡಿದ್ದೀನಿ. ಮಶ್ರೂಮ್ ಇಷ್ಟ ಇಲ್ಲ ಅನ್ನೋರು ಸೇಮ್ ಪ್ರೊಸೆಸ್ನೇ ಚಿಕನ್ ಗ್ರೇವಿನ ಮಾಡ್ಕೋಬೋದು. ನೀವು ಪನ್ನೀರ್ ಸಹ ಸೇಮ್ ಪ್ರೊಸೆಸ್ಸಲ್ಲೇ ಪನ್ನೀರ್ ಸಹ ಮಾಡ್ಕೋಬೋದು.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಿಂದ ನೀರು ಬರುತ್ತೆ. ಸೊ ಆ ನೀರು ಬಂದು ಅದು ನೀಟಾಗಿ ಫುಲ್ ಡ್ರೈ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕು. ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಮಾಡಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಆಗಲೇ ನೀರೆಲ್ಲನೂ ಬಿಟ್ಕೋತಾ ಇದೆ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡೋಣ. ನೋಡಿ ಕರೆಂಟ್ ಹೋಗ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಆಗಲೇ ನೀರು ಬಿಟ್ಕೊಂಡಿದೆ. ಇದು ನೀರೆಲ್ಲ ಚೆನ್ನಾಗಿ ಅದು ಡ್ರೈ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಇಲ್ಲಿ ಅನ್ನ ರೆಡಿ ಆಗ್ತಾಯಿದೆ. ಇದನ್ನು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಹಂಗೆ ಬಿಟ್ಟರೆ ಅನ್ನ ಸೂಪರ್ ರೆಡಿ ಆಗೋಗ್ಬಿಡುತ್ತೆ. ಮಾಡು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಕೊಂಡಿರೋಂಥ ಮಸಾಲೆನ ಹಾಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಎಷ್ಟು ಸಾಕು. ವಿಡಿಯೋ ಸ್ವಲ್ಪ ಕರೆಂಟ್ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾನು ಈ ಕನ್ಸಿಸ್ಟೆನ್ಸಿ ನೀರು ಹಾಕ್ಕೊಂಡಿದ್ದೀನಿ. ನೀವು ಈ ಟೈಮಲ್ಲಿ ಉಪ್ಪು ಖಾರ ಏನು ಸರಿಯಾಗಿ ಆಗಿದೆಯೋ ಇಲ್ಲ ಅಂತ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಇದು ಒಂದು 80% ಕುಕ್ ಆಗಿದೆ. ಅದಕ್ಕೆ ಸ್ವಲ್ಪ ದಮ್ ಕಟ್ಟೋಣ. ನೋಡಿ ಈಗ ಗ್ರೇವಿ ಇದೆ. ಈಗ ಫೈನಲಾಗಿ ಸ್ವಲ್ಪ ಕಸ್ತೂರಿ ಮೆಥಿ, ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಗ್ರೇವಿ ರೆಡಿ.